ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಅಜಿತ್ ಮತ್ತು ಭೂಮಿಗೆ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಅಜಿತ್ ಥರ ಒಂದು ಮುದ್ದಾದ ಮಗು ಆಗಲೇಬೇಕು ಅಂತೇಳ್ಬಿಟ್ಟು ಡಿಮ್ಯಾಂಡ್ನ ಮಾಡ್ತಿರ್ತಾರೆ. ಆದರೆ ಅದು ಅಜಿತ್ ಮತ್ತು ಭೂಮಿಗೆ ಗೊತ್ತಾಗಬಾರ್ದು ಅಂದ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ, ಇದೆಲ್ಲ ಅವ್ರ ಫ್ಯಾಮಿಲಿ ಸ್ಟೋರಿ. ನಾನೇನಾದರೂ ರೂಮ್ ಹತ್ರ ಹೋಗಿ ಅವ್ರು ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ ಅಂದರೆ ನನ್ನ ಸುಮ್ಮನೆ ಬಿಡಲ್ಲ ಅಜಿತ ಅಂದ್ಬಿಟ್ಟು ಈ ಕಡೆ ಶ್ರವಣ್ ಹೇಳಿರ್ತಾರೆ. ಆದರೆ ನಮ್ಮ ಸಂಗೀತನ ಬಾಯಿ ಎಲ್ಲಿ ಸುಮ್ಮನೆ ಇರುತ್ತೆ ಹೇಳಿ. ಏಯ್ ಅಜಿತ, ಇನ್ನು ಮುಂದೆ ನೀನು ಸ್ಟ್ರಾಂಗ್ ಆಗಿರ್ಬೇಕು ಕಣೋ, ಚೆನ್ನಾಗಿ ತಿನ್ನಬೇಕು ಆಯಿತಾ, ಏನು ಬೇಕೋ ಕೇಳು ಎಲ್ಲ ಮಾಡಾಕ್ತೀನಿ ಅಂತೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ. ಅಮ್ಮ ನಾನು ವರ್ಕೌಟ್ ಮಾಡಬೇಕು ಅಂದಾಗ ವರ್ಕೌಟಾ, ಬೇರೆ ವರ್ಕೌಟ್ ಏನು, ಜಿಮ್ಮು ಎಲ್ಲ ಮಾಡು, ನೀನು ಇನ್ನು ಮುಂದೆ ಚೆನ್ನಾಗಿ ಆಗಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ. ಆದ್ರೂ ನಾನು ಏನೋ ಒಂದು ಕೇಳಬೇಕಿತ್ತು, ಹೇಳೋಕ್ಕಾಗಲಿದ್ದಂಗೆ ಏನಮ್ಮ ಅದು ಅಂದಾಗ, ಅಕ್ಕ ಏನು ಹೇಳ್ಬೇಡ ಅಂತ ಮನೆಯವರೆಲ್ಲ ಹೇಳ್ತಿರ್ತಾರೆ. ಅಮ್ಮ ಅದೇನಾದರೂ ಆಗಲಿ, ಆ ಭೂಮಿಗೆ ಆಕಾಶನ್ನೇ ಕರ್ಕೊಬರ್ಬೇಕಾ, ಚಂದ್ರನ ಕರ್ಕೊಬರ್ಬೇಕಾ, ಕರ್ಕೊಂಬರ್ತೀನಿ, ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಹೇಳಮ್ಮ ಅಂತೇಳ್ಬಿಟ್ಟು ಅಜಿತ್ ಕೇಳ್ತಾನೆ. ಹೌದೇನೋ, ಅಷ್ಟು ಸುಲಭನಾ, ಅಷ್ಟು ಈಸಿಯಾಗಿ ಮಾಡ್ಬಿಟ್ಟು ಆಗೋಗುತ್ತಾ ಅಂದಾಗ, ಹೌದು ಮತ್ತು ನೀನು ಕೇಳ್ತಾ ಇದ್ದೀಯ ಅಂದರೆ ಮಾಡಲೇಬೇಕು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಇನ್ನು ಭಾಗ್ಯಮ್ಮ ಒಂದು ಕಡೆ, ಅದು ನೀವು ಮತ್ತು ಭೂಮಿ ಮಾತ್ರ ಆ ಗಿಫ್ಟನ್ನ ಕೊಡೋಕ್ಕೆ ಸಾಧ್ಯ ಅಂದ್ಬಿಟ್ಟು ಹೇಳ್ತಾರೆ. ಏನಮ್ಮ ಅದು ವಿಚಿತ್ರವಾಗಿ ಮಾತಾಡ್ತಿದ್ದೀರಲ್ಲ ಅಂದಾಗ, ಇನ್ನು ಸಂಗೀತ ಅಜಿತ್ತು ಸಣ್ಣ ವಯಸ್ಸಿನ ಫೋಟೋ ಕೊಟ್ಟು ಇದೇ ರೀತಿ ಮಗು ಆಗಬೇಕು ನಮಗೆ ಅಂತೇಳ್ಬಿಟ್ಟು ಭೂಮಿಗೆ, ನೋಡು ಭೂಮಿ, ಸ್ವಲ್ಪ ದಿನದಲ್ಲೇ ನಮ್ಗೆ ಇದೇ ರೀತಿ ಒಂದು ಮಗು ಬೇಕು, ನೀವು ಬೇರೆ ಸೆಕೆಂಡ್ ವಿನ್ನಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ಕೊತಿದ್ರಂತೆ ಅಂದ್ಬಿಟ್ಟು ಹೇಳಿದಾಗ, ಅಯ್ಯೋ ಅತ್ತೆ ಯಾರು ಹೇಳಿದ್ದು ಅಂದಾಗ, ನನಗೆಲ್ಲ ಗೊತ್ತು ಭೂಮಿ, ಸುಮ್ಮನೆ ಇರು, ಅಜಿತ್ತನ ಹತ್ರ ನಾವು ಮಾತಾಡೋಕ್ಕಾಗಲ್ಲ, ನಿಮ್ಮ ಹತ್ರ ಕೇಳ್ಬೋದು ತಾನೆ, ಪುಟ್ಟು ಭೂಮಿನೋ ಇಲ್ಲ ಪುಟ್ಟ ಅಜಿತೋ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದಾಗ, ಹೌದು ಮತ್ತು ನಾವು ಅಜ್ಜಿದಿರು ಆಟ ಆಡಿಸ್ಕೊ ಕೂತ್ಕೋಬೋದಲ್ವ ಅಂತೇಳ್ಬಿಟ್ಟು ಭಾಗ್ಯಮ್ಮ ಹೇಳ್ತಾ ಇರ್ತಾರೆ. ಭೂಮಿಗೆ ಅಯ್ಯೋ ದೇವ್ರೆ, ಇವರು ಯಾವುದಕ್ಕೋ ತಿಳ್ಕೊಬಿಟ್ಟಿದ್ದಾರೆ ಅಂದ್ಬಿಟ್ಟು ಅವಳಿಗೆ ಅರ್ಥ ಆಗ್ತಿರುತ್ತೆ. ಇನ್ನು ಚಿಕ್ಕ ವಯಸ್ಸಲ್ಲಿ ಅಜಿತ ನೋಡೋ ಎಷ್ಟು ಚೆನ್ನಾಗಿದ್ದಾನೆ ಅಂತೇಳ್ಬಿಟ್ಟು ಫೋಟೋ ಕೊಡ್ತಾಳೆ. ಭೂಮಿ, ಇದೇ ಫೋಟೋನ ನೋಡ್ತಾ ಇರು ನೀನು, ಇದೇ ಥರ ಮಗು ಆಗಲಿ ನಿನಗೆ ಗುಂಡುಗೆ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಿರ್ತಾರೆ. ಅತ್ತೆ ನನಗೆ ಮಗುನ ಅಂದಾಗ, ಹೌದು ಮತ್ತೆ, ಅಯ್ಯೋ ಅತ್ತೆ ನನಗೇನು ಮಗು ಅಂದಾಗ, ಒಳ್ಳೆ ಚೆನ್ನಾಗಾಯಿತು, ನಿಮ್ಮಿಬ್ರಿಗೆ ಮಗು ಆಗಲಿಲ್ಲ ಅಂದರೆ ಅಂಜು ಮತ್ತು ನಚ್ಚಿನೇ ಫಸ್ಟ್ ಮಕ್ಕಳು ಮಾಡ್ಕೊಂಬಿಡ್ತಾರೆ ಅಂದ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ. ಕೊನೆಗೂ ಇಷ್ಟೆಲ್ಲ ಆಗಿ ಅಜಿತ್ಗೆ ಗೊತ್ತಾಗೋದೇ ಇಲ್ಲ ಈ ಮಗು ವಿಚಾರ ಅಂತೇಳ್ಬಿಟ್ಟು, ಏನೇ ಆದರೂ ಕೊಡಿಸ್ತೀನಿ, ಇವ್ರ ಮುಂದೆ ಹೇಳೋಕ್ಕೆ ನಾಚಿಕೆ ಆದರೆ ಅಮ್ಮ ನೀನು ಬಂದು ಪರ್ಸ್ನಲಾಗಿ ಹೇಳು ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಏನು ಪರ್ಸ್ನಲಾಗಿ ಹೇಳ್ಬೇಕಾ, ಸರಿ ಕಣೋ ಅಜಿತ, ನನ್ನ ಆಸೆ ಈಡೇರಿಸ್ತಾನೆ ಪಕ್ಕ ತಾನೆ ಅಂದ್ಬಿಟ್ಟು ಸಂಗೀತ ಹೇಳ್ತಾರೆ. 100% ಈಡೇರಿಸ್ತೀನಮ್ಮ ಅಂತೇಳ್ಬಿಟ್ಟು ಅಜಿತ್ ಅವರು ಹೇಳ್ತಾರೆ. ಇನ್ನು ಅಜಿತ್ ಈ ಥರ ಹೇಳ್ತಿದ್ರೆ, ನಿಜನೇನೋ ಅಂತೇಳ್ಬಿಟ್ಟು ಎಲ್ಲರೂ ಓ ಅಂತ ಕೂಗ್ತಾ ಇರ್ತಾರೆ. ಅವ್ರಿಗೇನು ಗೊತ್ತು ಮಗು ಬಗ್ಗೆ ಅಂತೇಳ್ಬಿಟ್ಟು. ಇನ್ನು ಅದಾದಮೇಲೆ ಅಜಿತ ನೀನು ಹೋಗಿ ವರ್ಕೌಟ್ ಮಾಡೋಗು ಅಂತ ಸಂಗೀತ ಕಳಿಸ್ತಾರೆ. ಅಲ್ಲ ಇವರೆಲ್ಲ ಏನು ಮಾಡ್ತಿದ್ರು ಅಂತ ಮಾತಾಡ್ತಿದ್ದೆ ಅರ್ಥ ಆಗಲಿಲ್ವಲ್ಲ ಅಂತೇಳ್ಬಿಟ್ಟು ಭೂಮಿ ಹೋಗಿ ಸಾಹೇಬ್ರೆ ಅಂತೇಳ್ಬಿಟ್ಟು ಕೇಳ್ತಾಳೆ. ಏನು ಭೂಮಿ ಏನಾಯಿತು ಅಂದಾಗ, ಅವರೆಲ್ಲ ನೋಡಿದ್ರೆ ಯಾವ ರೀತಿ ಮಾತಾಡ್ತಿದ್ರು ಅಂದಾಗ, ಅವ್ರೇನು ಮಾತಾಡ್ತಿದ್ರು, ಒಳ್ಳೇದನ್ನೇ ತಾನೇ ಹೇಳ್ತಿದ್ರು, ಅವ್ರು ಏನೇ ಮಾಡಲಿ ನಮ್ಮ ಕುಟುಂಬಕ್ಕೋಸ್ಕರ ಅವ್ರು ಹೇಳಿದ್ದನ್ನ ನಾನು ಮಾಡಲೇಬೇಕು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಸಾಹೇಬ್ರೆ ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಹೌದು ಮತ್ತು ನಮ್ಮಮ್ಮ ಯಾವತ್ತೂ ಇಷ್ಟು ದಿನ ಏನು ಕೇಳ್ತವ್ರು, ಇವತ್ತೇನೋ ಒಂದು ಆಸೆ ಇಟ್ಕೊಂಡು ಕೇಳ್ತಿದ್ದೀನಿ ಅಂದರೆ ಕೊಡಲ್ಲ ಅಂತ ಅನ್ನೋಕ್ಕಾಗುತ್ತಾ ಭೂಮಿ, ನಾವಿಬ್ಬರು ಮದುವೆ ಮಾಡಿಕೊಂಡು ಅದಾದ್ರೂ ಅವ್ರ ಕೈಗೆ ಅದನ್ನು ಪ್ರೀತಿಯಿಂದ ಕೊಡಬೇಕು ಗಿಫ್ಟಾಗಿ ಅಂತೇಳ್ಬಿಟ್ಟು ಏನೇನೋ ಹೇಳ್ತಾ ಇರ್ತಾರೆ. ಅಜಿತ್ತು ಭೂಮಿ ಮಾತಾಡೋಕ್ಕೆ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಇನ್ನೂ ಈ ಅಂಜು ದೊಡ್ಡದಾಗಿ ಪೊಂಗಲ್ ಮಾಡ್ತೀನಿ ಅಂತ ಹೋಗಿ ದೊಡ್ಡ ಈ ಮುಸ್ರೆ ಮಾಡ್ತಾರಲ್ಲ ಆ ರೀತಿ ಕಟ್ ಮಾಡಿಕ್ಕಿರ್ತಾಳೆ. ದೇವಯಾನಿ ಬಂದು, ಅಯ್ಯೋ ದೇವ್ರೆ ನಿನಗೆ ಕರ್ಮ, ನಿನಗೆ ಮಾಡೋಕ್ಕೆ ಬಂದಿಲ್ಲ ಅಂದಿದ್ರೆ ಸುಮ್ಮನಿದ್ದಿದ್ರೆ ಆಗಿತ್ತು, ಭೂಮಿ ಹತ್ರ ದೊಡ್ಡದಾಗಿ ನನಗೆ ಮಾಡೋಕ್ಕೆ ಬರುತ್ತೆ, ನನಗೆ ಅಡುಗೆ ಮನೆ ಬಿಟ್ಕೊಡಲ್ಲ ಅಂತ ಪೋಸ್ ಬೇರೆ ಕೊಟ್ಬಿಟ್ಟೆ, ತಾಯಿ ಹೋಗು ನಾನೇನೋ ಒಂದು ಗತಿ ಮಾಡಿಸ್ತೀನಿ ಪಲ್ಲವಿ ಹತ್ರ ಅಂದ್ಬಿಟ್ಟು ದೇವಯಾನಿ ಹೇಳ್ತಾರೆ. ಈ ದಡ್ಡಿಗೆ ಏನೂ ಬರೋದು ಇಲ್ಲ, ಇವಳ ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ದೇವಯ್ಯ ಹೇಳ್ತಾರೆ. ಭೂಮಿ ಇದ್ದೋಳು, ಅಂಜು ನಾನು ಒಂಥರ ವೆರೈಟಿದು ಹೇಳ್ಕೊಡ್ತೀನಿ ಅನ್ನೋಷ್ಟರಲ್ಲಿ ಸಂಗೀತ ಭೂಮಿನ ಕರೆದ್ಬಿಡ್ತಾರೆ. ಇನ್ನು ಭೂಮಿ ಹೋಗಿ ಅಜಿತ್ ಹತ್ರ ಆ ರೀತಿ ಕೇಳಿದಾಗ ಅಜಿತ್ತು ಎಲ್ಲದಕ್ಕೂ ಎಸ್ 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 ಅಂತಿರ್ತಾರೆ. ಭೂಮಿಗೆ ಫುಲ್ಲು ಭಯ ಆಗ್ಬಿಡುತ್ತೆ. ಸಾಹೇಬ್ರೆ ನೀವು ನಿಜವಾಗ್ಲೂ ನಿಮ್ಮಮ್ಮ ಕೇಳಿದ ಗಿಫ್ಟನ್ನ ಕೊಡ್ತೀರಾ ಅಂದಾಗ, ಹೌದು ಮತ್ತು ನಮ್ಮಮ್ಮ ಯಾವತ್ತೇನೂ ಕೇಳಿಲ್ಲ, ಇವತ್ತೇನೋ ಕೇಳಿದ್ದಾರೆ ಅಂದರೆ ಕೊಡಲೇಬೇಕು, ಹಂಗೆ ಇಲ್ಲ ಅಂತ ಅನ್ನೋಕ್ಕಾಗಲ್ಲ ಭೂಮಿ ಅಂತೇಳ್ಬಿಟ್ಟು ಹೇಳ್ತಾರೆ. ಏನು ಅಂತ ನಿಮ್ಗೆ ಅರ್ಥ ಆಗಿದೆಯಾ ಅಂದಾಗ, ಇನ್ನೇನಿರುತ್ತೆ ನಮ್ಮಮ್ಮ ಇನ್ನೇನು ಕೇಳ್ಬೋದು, ಏನೋ ಒಂದು ಚಿಕ್ಕ ಆಸೆ ಇರುತ್ತೆ ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ ಅಂದಾಗ ಅವರಿಬ್ರು ಏನು ಕೇಳ್ತಾರೆ ಗೊತ್ತಾ, ನಮ್ಮಿಬ್ರಿಗೂ ಮಗು ಆಗುತ್ತೆ, ನಾವಿಬ್ಬರು ಸೆಕೆಂಡ್ ವಿನ್ನಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಏನರ ಬಗ್ಗೆ ಮಾತಾಡ್ತಿದ್ವಿ ಹೇಳಿ ರೂಮಲ್ಲಿ, ಅದನ್ನು ಯಾರೋ ಕೇಳಿಸ್ಕೊಂಡು ಬಂದು ಅತ್ತೆ ಹತ್ರ ಹೇಳ್ಬಿಟ್ಟಿದ್ದಾರೆ. ಅತ್ತೆ ಅದಕ್ಕೆ ನಮ್ಮಿಬ್ರಿಗೂ ಮಕ್ಕಳಾಗತ್ತೆ ಪಕ್ಕ ಅಂತೇಳ್ಬಿಟ್ಟು ಈ ರೀತಿ ಹೇಳಿದ್ರು ಅಂದಾಗ, ಓ ಹೌದಾ ಅನ್ಲಿ ಬಿಡು ಅಂದ್ರೆ ಅದರಲ್ಲಿ ಏನು ತಪ್ಪಿದೆ, ನಾನು ನೀನು ಈಗ ಮತ್ತೆ ಮದುವೆ ಆಗಿಬಿಡೋಣ, ಮನೆಯವ್ರಿಗೋಸ್ಕರ ಮದುವೆ ಆಗೋದಾದ್ರು ಆಗಲಿ, ಒಂದಲ್ಲ 10 ಮಕ್ಕಳಾಗಲಿ ಅಂದ್ಬಿಟ್ಟು ಅಜಿತ್ ಅಂತಾರೆ. ಖರೆ ಭೂಮಿಗೆ ಶಾಕು, ಸಾಹೇಬ್ರನ್ನ ಇದು ಮಾತಾಡ್ತಿರೋದು ಅಂತೇಳ್ಬಿಟ್ಟು
ಭೂಮಿ ಇದ್ದಳು, ಸಾಹೇಬ್ರೆ ಏನು ಮಾತಾಡ್ತಿದ್ದೀರಾ ಅಂತ ಒಂದು ಸ್ವಲ್ಪನಾದರೂ ಗೊತ್ತಾಗ್ತಾ ಇದೆಯಾ ನಿಮಗೆ ಅಂದಾಗ, ಏನು ಮಾತಾಡ್ತಿದ್ದೀನಿ, ಕರೆಕ್ಟಾಗೆ ಮಾತಾಡ್ತಿದ್ದೀನಿ ಅಂತಾನೆ. ಅವರು ಕೇಳಿರೋದು ಸರಿಯಾಗೇ ಇದೆ, ನಮ್ಮಿಬ್ಬರಿಗೂ ಮಕ್ಕಳಾದರೆ ತುಂಬ ಖುಷಿ ಕುಟುಂಬಕ್ಕೆ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಿರ್ತಾರೆ. ಸಾಹೇಬ್ರೆ ನಿಮ್ಮ ಹತ್ರ ನಿಂತ್ಕೊಳ್ಳೋಕ್ಕೆ ಭಯ ಆಗ್ತಾಯಿದೆ ನನಗೆ, ನಿಜ ಹೇಳಿ ನೀವೇನೋ ಮಾತಾಡ್ತಿರೋದು, ನೀವು ಯಾಕೋ ಮಾನಸಿಕ ಆಗಿರೋ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಆ ಥರ ಎಲ್ಲ ಏನೂ ಇಲ್ಲ, ಅಮ್ಮ ಕೇಳಬೇಕಾಗಿರೋ ಆಸೆ ಇದೆ ಅಂತ ಅಂದಾಗ, ಹೌದು ಸಾಹೇಬ್ರೆ ನೀವು ಫೋಟೋ ಕೊಟ್ಬಿಟ್ಟು ಇದೇ ಫೋಟೋ ನೋಡ್ತಾ ಇರು, ನನ್ನ ಮಗುನ ಥರನೇ ನಿಮ್ಮ ಮಗು ಆಗುತ್ತೆ ಅಂತೇಳ್ಬಿಟ್ಟು ಅತ್ತೆ ಹೇಳಿದ್ರು ಅಂದ್ಬಿಟ್ಟು ಭೂಮಿ ಬಂದು ಅಜಿತ್ ಹತ್ರ ರಾಗ ಎಳ್ದಾಡ್ತಿರ್ತಾಳೆ. ಓ ಅಷ್ಟೇ ತಾನೇ, ಆಗಲಿ ಬಿಡು, ನಿನಗೆ ಮಗು ಆದರೆ ಚೆನ್ನಾಗೇ ಇರುತ್ತಲ್ವ ಅಂದ್ಬಿಟ್ಟು ಅಜಿತ್ ಹೇಳ್ತಿರ್ತಾರೆ. ಸಾಹೇಬ್ರೆ ಅಂತೇಳ್ಬಿಟ್ಟು ಭೂಮಿ ಹೇಳಿದಾಗ, ಏನು ಹೇಳೋದು, ಕುಟುಂಬಗಳೆಲ್ಲ ಒಂದಾಗಿವೆ, ನಮ್ಮಮ್ಮ ನಿಮ್ಮಮ್ಮ ಮೊಮ್ಮಕ್ಕಳನ್ನ ಆಡಿಸ್ಬೇಕು ಅಂತ ಇದ್ದಾರೆ, ಸುಮ್ಮನೆ ಯಾಕೆ ನಮ್ಮಿಬ್ರದ್ದು ಗೇಮು, ನಾವಿಬ್ಬರು ಮದುವೆ ಮಾಡ್ಕೊಂಬಿಡೋಣ, ಆರಾಮಾಗಿ ಒಂದೆರಡು ಮಕ್ಕಳು ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಇನ್ನು ಭೂಮಿ ಹೇಳಿದೇಟಿಗೆ, ಸಾಹೇಬ್ರೆ ನಾನು ಕಾನ್ಸ್ಟೇಬಲ್ ಆಗಿ ತುಂಬ ಕನಸುಗಳಿದೆ, ನೀವೇನು ಸಾಹೇಬ್ರೆ ಹಿಂಗೆ ಮಾತಾಡ್ತಿದ್ದೀರಾ ಅಂದಾಗ, ಮತ್ತೆ ಅವ್ರು ಹೇಳ್ತಾರೆ ಅಂತ ನಾವು ಕೇಳ್ಬಿಡೋಕ್ಕಾಗುತ್ತಾ, ಏನೋ ತಮಾಷೆಗಂದೆ, ಅಮ್ಮ ಇದನ್ನೇ ನಾ ಹೇಳಿದ್ದು ಅಂದಾಗ, ಹೌದು ಸಾಹೇಬ್ರೆ ಅಂತಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಹಾಗಿದ್ರೆ ಅಮ್ಮ ಈ ಬಂದು ಆಸೆ ಕೇಳ್ಕೊಂಡ್ರೆ ನಾನು ಏನಪ್ಪ ಮಾಡಲಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಅದೇ ಸಾಹೇಬ್ರೆ ಈಗೇನು ಮಾಡೋದು ಅಂದಾಗ, ಅದು ಗೊತ್ತಾಗ್ತಾಯಿಲ್ಲ ಭೂಮಿ, ನಾನು ಹೇಳಿದ್ನಲ್ಲ ನಾವಿಬ್ಬರು ಮದುವೆ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಅಜಿತ್ ಮತ್ತೆ ಅದನ್ನೇ ಹೇಳ್ತಾರೆ. ಭೂಮಿಗೆ ಕೋಪ ಬರ್ತಾ ಇರುತ್ತೆ. ಒಟ್ಟಿನಲ್ಲಿ ಅಜಿತ್ ಥರ ಮುದ್ದಾಗಿರೋ ಮಗು ಬರಲಿ ಅಂತ ಹೇಳ್ಬಿಟ್ಟು ಸಂಗೀತ ಫೋಟೋ ಕೊಟ್ಟರೆ ಅಜಿತು ಅದನ್ನೇ ಸರಿ ಅಂತೇಳ್ಬಿಟ್ಟು ಓಕೆ ಅಂತಿದ್ದಾರೆ. ಭೂಮಿನೂ ಒಪ್ಕೋತಾಳ. ನೋಡೋಣ ಅಜಿತ್ ಮತ್ತು ಭೂಮಿಗೆ ಮುದ್ದಾದ ಮಗು ಆಗುತ್ತಾ. ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯಗಳು ಏನು ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.